ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಒಬ್ರು ಅತ್ತು ಅಂಜಿಸಿದ್ರಂತ, ಮತ್ತೊಬ್ರು ಮತ್ತೇನೋ ಮಾಡಿ ಅಂಜಿಸ್ಲಿಕ್ಕೆ ಹೋದ್ರಂತ. ಈ ಸಿದ್ದರಾಮಯ್ಯ ಅಂಡ್ ಡಿ ಕೆ ಸಾಹೇಬ್ರ ಕತಿನೂ ಹಂಗೇ ಆಗಿದೆ ನೋಡ್ರಿ. ಥೇಟ ಇವ್ರನ್ನ ನೋಡಿದ್ರೆ ಹೆಂಗ ಅನಿಸ್ತದ ಗೊತ್ತಾ? ಒಬ್ರು ಕ್ಲಾಸ್ನ್ಯಾಗ ಟಾಪರ್ ಇರ್ತಾರ ನೋಡ್ರಿ, ಹಂಗ್ ಕಾಣ್ತಾರ ಒಬ್ರು. ಮತ್ತೊಬ್ರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರ್ತಾರಲ್ಲ, ಅವರು ಯಾವಾಗ್ಲೂ ಫಸ್ಟ್ ರ್ಯಾಂಕ್ ನವನಿಗೆ ಕಾಟ ಕೊಡುದಂತ. ಈ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಏನ್ ಮಾಡ್ತಾರ? ಸೀದಾ ಪ್ರಿನ್ಸಿಪಲ್ ಬಲ್ ಹೋಗಿ ಕಂಪ್ಲೇಂಟ್ ಮಾಡುದಂತ. ಇದ ನೋಡ್ರಪ್ಪ, ಸೇಮ್ ಹಂಗೆ ಐತಲ್ಲೇನ್ರಿ ಇವ್ರ ಸ್ಟೋರಿನು. ಸಿದ್ದರಾಮಯ್ಯ ಸಾಹೇಬ್ರು ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಹೋದಲ್ಲಿ ಬಂದಲ್ಲಿ ತ್ರಾಸ್ ಕೊಡೋದು, ತಮ್ಮ ಆಪ್ತರಿಂದ ಏನೇನೋ ಹೇಳ್ಸೋದಂತ. ಅದಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಅವರು ಸೀದಾ ಹೈಕಮಾಂಡ್ ಬಳಿ ಹೋಗಿ ನೋಡ್ರಿ ಸಿದ್ದರಾಮಯ್ಯನವರು ನಾನು ಹಿಂಗ್ ಅಲಿಕತ್ತಾರ, ನಾನು ಹಂಗ್ ಮಾಡ್ಲಿಕತ್ತಾರ ಅಂತ ಕಂಪ್ಲೇಂಟ್ ಕೊಡೋದಂತ. ಇದೇ ಆಯ್ತ್ರಪ್ಪ ಕತಿ. ಈ ಹೈಕಮಾಂಡ್ ಏನ್ ಮಾಡ್ತದ? ಇಬ್ಬರಿಗೆ ಕರೆಸಿ ಒಂದ್ ಸ್ವಲ್ಪ ಏನೋ ಬುದ್ಧಿ ಹೇಳದ ಮ್ಯಾಲ ತಣ್ಣಗ ಹಾಕ್ತಾರ, ಥಂಡ ಹೊಡಿತಾರ. ಹಂಗೆ ಈ ಸಲನು ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ನಾನೇ ಸಿಎಂ ಅಂತಿದ್ದವ್ರು ಹೈಕಮಾಂಡ್ ಏನ್ ಹೇಳ್ತಾರ ನೋಡೋಣಲ್ಲ ಅಂತ ಅಲ್ಲಿಕತ್ತಾರ. ಈಗ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಇದೆಲ್ಲ ಸದ್ಯದ ಮಟ್ಟಿಗೆ ಅಷ್ಟೇ ರೀ. ಮತ್ತ ಇನ್ನು ಒಂದ್ 4 ದಿನ ಕಳೆದ್ ಬಿಡ್ಲಿ, ಮತ್ತೇನ್ ಕತಿನೋ ಏನೋ ಯಾರಿಗ್ ಗೊತ್ತ ಹೇಳ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಒಟ್ಟಿನ್ಯಾಗ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿನಿಂದ ಮಂದಿಗೆ ನೆಮ್ಮದಿನೇ ಇಲ್ಲಾರ್ದಂಗಾಗೆ ನೋಡ್ರಿ. ನಾಲ್ರಿ ಇದನ್ನ ಹೇಳಲಿಕತ್ತಿದ ಮಂದಿನೇ ಹೇಳಲಿಕತ್ತಾರ. ಬಿಗ್ ಬಾಸ್ ಶುರು ಆಯ್ತಲ್ಲ, ಮೊದಲು ಸಿದ್ದರಾಮಯ್ಯನವ್ರನ್ನ ಮನಿ ಒಳಗ್ ಬಿಡ್ರಿ ಅಂತ ಅಲ್ಲಿಕತ್ತಿದ್ರು. ಲಾಸ್ಟ್ ಟೈಮು ಜಗದೀಶ್ ಅವ್ರು ಬಂದಿದ್ರು, ಅವರು ಕೂಡ ವಾಪಸ್ ಬಂದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಬಿಗ್ ಬಾಸ್ ಅಂತ ಹೇಳಿ ಸುದ್ದಿಗಳು ಬರ್ತಾ ಇದೆ. ನಾನು ಲಾಯರ್ ಜಗದೀಶ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸಿದ್ದರಾಮಯ್ಯಂಗೆ ಏನಾದ್ರು ಒಂದು 3 months ಅದು ಲಾಕ್ ಮಾಡಿದ್ರೆ ನಮ್ಗೆ ಹೊರಗಡೆ ಏನಾದ್ರು ಡೆವಲಪ್ಮೆಂಟ್ ಎಲ್ಲ ಆಗ್ಬೋದು ಅಂತ. ಕರೆಕ್ಟ್ ಆಗಿ ಹೇಳ್ದಿ ತಾಯಿ. ಸಿದ್ದರಾಮಯ್ಯನವರು ಅಕಸ್ಮಾತ್ ಬಿಗ್ ಬಾಸ್ ಹೋದ್ರು ಅಂದ್ರ ಅವ್ರು ಗೆಲ್ತಾರ ಇಲ್ಲ ನನಗ್ ಗೊತ್ತಿಲ್ಲ. ಆದ್ರ ಮಂದಿ ಮಾತ್ರ ಅವ್ರನ್ನ 100 ದಿನ ಮನಿ ಒಳಗೆ ಇಟ್ಕೊಂಡು ಸೇವ್ ಮಾಡ್ತಾರ. ಪಕ್ಕ ಇದು. ಅವ್ರು ಹೊರಗೆ ಬಂದ್ರೆ ಹೈರಾಣ ಅಂತ ಹೇಳಿ ಅವ್ರನ್ನ ಅಲ್ಲೇ ಉಳಿಸ್ಬಿಡ್ತಾರ್ರಿ. ಆದ್ರೂ ಸಿದ್ದರಾಮಯ್ಯನವ್ರಿ, ನಿಮಗರೆ ಸ್ವಲ್ಪ ವಿವೇಚನಾ ಶಕ್ತಿ ಬ್ಯಾಡೇನ್ರಿ? ಅದ್ ಯಾರೋ ಬಾಯಿ ಬಂದಂಗ ಮಾತಾಡ್ತಾರ. RSS ಬ್ಯಾನ್ ಮಾಡ್ಬೇಕು ಅಂತಾರಂತಂದ್ರ ಅಂಥವ್ರ ಮಾತು ಕೇಳ್ಕೊಂಡು ನೀವು ಬ್ಯಾನ್ ಮಾಡ್ಲಿಕ್ಕೆ ಹೊಂಟಿದ್ರಲ್ಲ. ಈಗ ನೋಡ್ರಿ, ಕೋರ್ಟ್ ಕ್ಯಾಕ್ಕರ್ ಸುಗದ್ ಬಿಟ್ಟೈತಿ, ಉಗುದು ಉಳ್ಳಾಗಡ್ಡಿ ಕಟ್ಟೈತಿ. RSS ಪಥ ಸಂಚಲನಕ್ಕೆ ಅವಕಾಶನೂ ಕೊಟ್ಟೈತಿ. ಅಲ್ಲ, ಈ ಸರ್ಕಾರ RSS ಕಾರ್ಯಕ್ರಮಗಳನ್ನ ನಿರ್ಬಂಧಿಸುವ ಸಲುವಾಗಿ ಕೊಟ್ಟಂತ ಕಾರಣ ಏನ್ ಗೊತ್ತಾ? ಈ 10 ಮಂದಿ ಕೂಡಿ ಏನಾರ ಕಾರ್ಯಕ್ರಮ ಮಾಡಿದ್ರ ಅದ ಕ್ರಿಮಿನಲ್ ಅಪರಾಧ ಅಂತ ಆಗ್ತೈತಿ ಅಂತ. ತಗೋರಿ, ಎಂತ ವಿಚಿತ್ರರಿ. ಹಂಗಾದ್ರ ನಮ್ಮೂರಾಗ ದಿನಾ ಸಂಜಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಒಂದ್ 25 ಮಂದಿ ಕೂಡ್ತಾರ. ಅದಕ್ಕೂ ಪರ್ಮಿಷನ್ ತಗೋಬೇಕಾ? ತಗೊಳ್ಳಿಲ್ಲ ಅಂದ್ರ ಅದು ಕ್ರಿಮಿನಲ್ ಚಟುವಟಿಕೆ ಅಂತ ಆಗ್ತೈತ್ಯಾ? ಹೆಂಗದ ನೋಡ್ರಿ. ಇನ್ನು ಹಳ್ಳಿ ಕಡೆ ನೀವು ನೋಡಿರ್ತೀರಿ, ಸಂಜೆ ಕಡೆ ಕಟ್ಟಿ ಮೀಟಿಂಗ್ ಅಂತ ನಡಿತೈತಿ. ಏನಿಲ್ಲ ಅಂದ್ರೂ ಒಂದ್ 10-20 ಮಂದಿ ಕೂಡಿರ್ತಾರ. ಅದು ಅಪರಾಧನ? ಹಂಗಂದ್ರ ಇನ್ನು ಸೂಟಿ ದಿವ್ಸ ಇತ್ತ ತಿಳಿರಿ, ನೀವು ಹೊಳ್ಯಾಗ ಜಳಕ ಮಾಡ್ಲಿಕ್ಕಂತ ಒಂದ್ 10-20 ಮಂದಿ ಕೂಡಿ ಹೋಗ್ತಾರ. ಇದಕ್ಕೂ ಅವ್ರ ಅನುಮತಿ ತಗೋಬೇಕಾ? ಹಂಗಾದ್ರ ನೋಡ್ರಿ, ಇಂಥ ಬಂಡಲ್ ಕಾರಣ ಕೊಟ್ಟಿದ್ದ ಸರ್ಕಾರಕ್ಕ ನ್ಯಾಯಾಧೀಶರು ಉಗುಳು ಉಳ್ಳಾಗಡ್ಡಿ ಕಟ್ಬಿಟ್ಟಾರ, ಮಧ್ಯಂತರ ತಡೆನೂ ಕೊಟ್ಟಾರ. ಪ್ರಿಯಾಂಕ ಖರ್ಗೆ ಅವ್ರೆ, ನಿಮಗೊಂದು ಏನೋ ಚಟ ಇರಬಹುದ್ರಪ್ಪ. ಮತ್ತ ಹೋಗಿ ನೀವಾಗೆ ಹೋಗಿ ಮರ್ಯಾದೆ ತಕೊಂಡ್ ಬರ್ತಿರ್ಲಾ. ಹೆಂಗದ ನೋಡ್ರಿ, ಇಷ್ಟು ದಿನ ಬರೀ ಕರ್ನಾಟಕದಾಗ ಆಗಿತ್ರಿ, ಈಗ ರಾಷ್ಟ್ರೀಯ ಮಟ್ಟದಾಗ ಉಗಿಸ್ಕೊಳ್ಳಿಕತ್ತಾರ. ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅದೇನೋ ಬಹಳ ಚಂದ ಹೇಳಿದ್ರಪ್ಪ. ಪ್ರಿಯಾಂಕ್ ಖರ್ಗೆ is a first class idiot. He has insulted Assamese youth, and Congress has not yet condemned Priyank Khage. Perhaps we might file a case against him because he has said that Assam doesn't have educated, competent youth. That is an insult to entire Assamese youth. So we are considering whether a case can be filed against him in the court of law. But let me say, he is a first class idiot. ಫಸ್ಟ್ ಕ್ಲಾಸ್ ಇಡಿಯಟ್.
ಇದೊಂಥರ ಭಾರಿ ಅದ ಬಿಡ್ರಿ, ಮಸ್ತ್ ಅದ, ಕೇಳಿರ್ಲಿಲ್ಲ ನಾ ಅಂತೂ. ಪ್ರಿಯಾಂಕಾ ಖರ್ಗೆ PUC ಫೇಲ್ ಅಂತ, ಫಸ್ಟ್ ಕ್ಲಾಸ್ ಇಡಿಯಟ್ ಅಂತ. ಆದ್ರೂ ನಿಮಗ ಸಿಕ್ಕಂತ ಬಿರುದು ಮತ್ ಯಾರಿಗೂ ಸಿಗಲ್ ಬಿಡ್ರಿ. ಅಂದಂಗ ನೆನಪು ಹಾರಿದೆ ನೋಡ್ರಪ್ಪ, ನಿಮ್ಮ ಶಿಷ್ಯ ಇರುವುದನ್ನೇ ನೆನಪು ಹಾರಿಬಿಟ್ಟಿದ್ದೆ ನಾನು. ನಿಮಗ ಪಕ್ಕಾ ಪೈಪೋಟಿ ಕೊಡುವಂಗೆ ಬೆಳಿಲಿಕ್ಕತ್ತಾರ. ಹೆಸರು ಪ್ರದೀಪ್ ಈಶ್ವರ್ ಅಂತ ಹೇಳಿ. ಈಗೀಗ ಒಂದು ಹಾಡು ಬಹಳ ವೈರಲ್ ಆಗಿತ್ತು ನೋಡ್ರಿ, ನೆನಪೈತ್ಯಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಹೇಳಿ ಮಸ್ತ್ ಹಾಡು. ಇದು ಹಾಡಿ ಬಹಳ ಫೇಮಸ್ ಆಗ್ಬಿಟ್ಟಿದ್ಲಕ್ಕಿ. ಅಕ್ಕಿ ಕೆಟ್ಟದಾಗ ಹಾಡಿದಕ್ಕೆ ಫೇಮಸ್ ಆಗ್ಲಿಕ್ಕತ್ತೀನಿ ಅನ್ನೋದು ಸಹಿತ ಗೊತ್ತಾಗ್ಲಾರ್ದೆ ಸನ್ಮಾನ ಎಲ್ಲಾ ಮಾಡಿಸ್ಕೊಂಡ್ಲು ನೋಡ್ರಿ. ವಿಡಿಯೋ ಫುಲ್ ವೈರಲ್ ಆಯ್ತಲ್ಲ, ನೆನಪೈತ್ಯಾ ನಿಮಗ? ಹಂಗೆ ಅದ ನೋಡ್ರಪ್ಪ ಈ ಪ್ರದೀಪ್ ಈಶ್ವರ್ ಅವ್ರ ಕಥೆನು. ಮಂದಿ ಇವ್ರ ಡೈಲಾಗ್ ಅನ್ನ ಕಾಮಿಡಿ ತರ ನೋಡ್ಲಿಕ್ಕತ್ತಾರಂತ ಗೊತ್ತೇ ಇಲ್ಲ ಇವ್ರಿಗೆ. ಅದನ್ನ ಫುಲ್ ಹಿಗ್ನ್ಯಾಗ ಡೈಲಾಗ್ ಮೇಲೆ ಡೈಲಾಗ್ ಹೊಡಿದು ಹಿಂಗ ಡೈಲಾಗ್ ಹೊಡಿಲಿಕ್ಕೆ ಹೋಗಿನೇ ಸುವರ್ಣ ನ್ಯೂಸ್ನಾಗ ಅಜಿತ್ ಹನುಮಕ್ಕನವರ ಕೈಗೆ ಸಿಕ್ಕಾಕೊಂಡ್ರ ನೋಡ್ರಿ. 25 ಸಾವಿರ ಇಸ್ಲಾಂ ಬಾಂಧವರು ಏನ್ ಸರ್ ಇವ್ರು ಹಿಂಗ್ ಮಾತಾಡ್ತಾರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂತ ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಹೇಳಿದಾಗ ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದ್ರು, ಅದಕ್ಕೆ ನಾನು ಒಂದ್ ನಿಮಿಷ, ನಮ್ಮ ನಾಯಕರುಗಳಿಗೆ ಹಿಂಗೆಲ್ಲ ಬೈದ್ರು ಆದ್ರಿಂದ ನಾನು ಸಿಟ್ಟಿಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕರೆಕ್ಟ್. ಅದು ಆ ಧರ್ಮದ ಬಗ್ಗೆ ಹಂಗೆ ಮಾತಾಡಿದ್ರು, ಈ ಧರ್ಮದ ಬಗ್ಗೆ ಹಿಂಗೆ ಮಾತಾಡಿದ್ರು, ಅದಕ್ಕೆ ಕೌಂಟರ್ ಬಗಳು ತುಂಬಾ ಬರ್ತಾವ್ರಿ. ರಾಮ ಹೆಂಡಗುಡುಕ ಅಂದವ್ರನ್ನ ಜೊತೆ ಕರ್ಕೊಂಡು ಓಡಾಡಿದ್ರು ನಿಮ್ಮ ಪಕ್ಷದವರು. ಚಾಮುಂಡಿ ವೇಶ್ಯೆ ಅಂದವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಂದು ಸನ್ಮಾನ ಮಾಡಿದ್ರು ನಿಮ್ಮ ಪಕ್ಷದವರು. ಅವರಿಗೆ ವಿರೋಧ ಬರುತ್ತೆ ಅಂತ 4 ಜನ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿಸ್ತಿದ್ದಾರೆ ನಿಮ್ಮದೇ ಪಕ್ಷದವರು, ನಿಮ್ಮದೇ ನಾಯಕರುಗಳು. ಐಡಿಯಾಲಜಿಕಲಿ ಸೇಮ್ ಇದೀವಿ ಅಂತ. ಆದ್ರಿಂದ ನೀವು ಧಾರ್ಮಿಕ ಭಾವನೆ, ಯಾರ ಧಾರ್ಮಿಕ ಭಾವನೆಗೆ ಅವ್ರು ಧಕ್ಕೆ ಮಾಡಿದ್ರು, ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದವ್ರ ವಿಷಯದಲ್ಲಿ ನೀವು ಹೆಂಗೆ ನಡ್ಕೊಂಡಿದ್ದೀರಿ ಅನ್ನೋ ಡಿಬೇಟ್ಗೆ ಹೋದ್ರೆ ಬೇರೆ ಸಬ್ಜೆಕ್ಟ್ ಆಗುತ್ತೆ. ಇದೇ ಶಬ್ದ ರಾಮ ಹೆಂಡಗುಡುಕ, ಸೀತೆ ನೀತಿಗೆಟ್ಟವಳು, ಚಾಮುಂಡಿ ವೇಶ್ಯೆ ಅಂದವರಿಗೆ ಗನ್ಮ್ಯಾನ್ ಕೊಟ್ಟು ಓಡಾಡಿಸ್ತಾ ಇದ್ದೀರಿ. ವೇದಿಕೆಗಳನ್ನ ನಿಮ್ಮ ಪಕ್ಷದ ನಾಯಕರುಗಳು ಹಂಚ್ಕೊಳ್ತಾರೆ. ಹೆಸರು ಹೇಳ ನಾನು ಹೇಳೋದು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮಚಂದ್ರ ನಮ್ಮ ಆರಾಧ್ಯ ದೈವ, ಸೀತಾಮಾತೆ ನಮ್ಮ ತಾಯಿ. ಆಯ್ತು, ರಾಮನ ಬಗ್ಗೆ ಹಂಗೆ ಮಾತಾಡೋರ್ನ ಏನ್ ಮಾಡ್ಬೇಕಂಗಿದ್ರೆ? ನಾನು ಹೇಳೋದು ನಾವು ವಿರೋಧಿಸ್ತೀವಲ್ಲ. ಏನು ವಿರೋಧಿಸ್ತೀರಿ? ನಾನು ವಿರೋಧಿಸ್ತೀನಲ್ಲ. ಈಗ ನಾನು ಹೇಳೋದು, ನಾನ್ ಆಸ್ ಎ ಶಾಸಕ, ಕಾಂಗ್ರೆಸ್ ಶಾಸಕನಾಗೆ ಶ್ರೀರಾಮಚಂದ್ರನ ಬಗ್ಗೆ, ಸೀತಾಮಾತೆ ಬಗ್ಗೆ, ಚಾಮುಂಡಿ ಮಾತೆ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಐ ವಿಲ್ ಕೌಂಟರ್. ಇಟ್ಸ್ ಮೈ. ನಿಮ್ಮ ಪಕ್ಷದ ದೊಡ್ಡ ನಾಯಕರು ಅವ್ರನ್ನ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ, ಅಧಿಕಾರಕ್ಕೆ ಬಂದಾಗ ಅವರಿಗೆ ಸವಲತ್ತುಗಳನ್ನ ಕೊಟ್ರೆ, ಸರ್ ಆ ನಾಯಕರನ್ನ ಖಂಡಿಸಿ ಒಬ್ಬ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರಲ್ವಾ? ಸರ್ ನಾನು ಹೇಳೋದು, ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದಾರೋ ಆತನ್ನ ನಾನು ವಿರೋಧಿಸ್ತೀನಿ. ನಾನು ಕೌಂಟರ್ ಮಾಡಕ್ ರೆಡಿ, ಮುಲಾಜೆ ಇಲ್ಲ. ನನ್ನ ಧರ್ಮದ ಅಸ್ತಿತ್ವ ಪ್ರಶ್ನೆಗೆ ಬಂದ್ರೆ ಯಾರನ್ನೂ ಬಿಡೋದೇ ಇಲ್ಲ. ನನ್ನ ಕ್ವಶನ್ ಇಷ್ಟೇ, ಬೇರೆ ಯಾರೋ ಸಪೋರ್ಟ್ ಮಾಡ್ತಾರೆ, ಜೊತೆಲಿ ಆ ಹೇಳಿಕೆಯನ್ನು ಯಾರಾದ್ರೂ ಸಮರ್ಥಿಸ್ಕೊಂಡಿದ್ರೆ ಹೇಳಿ, ನಾನು ಸರ್ಟನ್. ಜೊತೆ ಕರ್ಕೊಂಡು ಓಡಾಡಿದ್ರ ಅರ್ಥ ಏನು? ಈಗ ಜೊತೆ ಕರ್ಕೊಂಡು ಓಡಾಡಿದ್ರ ಅರ್ಥ ಏನು ಸರ್? ಒಂದು ಮಿನಿಸ್ಟರ್ ಆಗಲಿ, MLA, ಆ ಹೇಳಿಕೆ ಕೊಟ್ಟಂತವ್ರು ಒಂದು ನಿಮ್ಮ ಪಕ್ಷದ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಕ್ಷೇತ್ರಗಳಲ್ಲಿ, ಅದು ಓಕೆನಾ ನಿಮಗೆ? ಇಲ್ಲ, ಅದು ಇರ್ರಿಲೆವೆಂಟ್ ಸರ್. ಒಂದ್ ನಿಮಿಷ ಸರ್, ನಾನು ಹೇಳೋದು, ಈಗ ಕೆಲವು ನೇಮ್ಸ್ ಸಮೇತ ನನಗೆ ಹೇಳಿ, ಈಗ ಅಪ್ಪ ಆತನ ವಹಿಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ಅಂತೇಳಿ, ನಾನು ಓಪನ್ ಲೈವ್ ಅಲ್ಲೇ ಆತನು ಕೌಂಟರ್ ಮಾಡ್ತೀನಿ, ವೆದರ್ ಈ ಮೇ ಬಿ ಮೈ ಪಾರ್ಟಿ ಮ್ಯಾನ್. ಕರ್ಗಲ್ಲೆಲ್ಲ ಹೋಗಿ ಉಗಿಸ್ಕೊಂಡ್ ಬರುದು ಅಂತಂದ್ರ ಹಿಂಗಂದ್ರ ನನಗ ಅನಿಸ್ಲಿಕ್ಕತ್ತದೆ ಯಾಕೋ ಮೋಸ್ಟ್ಲಿ ಪ್ರದೀಪ್ ಈಶ್ವರ್ ಅವರು ತೆಲುಗು ಮೂವಿ ಜಾಸ್ತಿ ನೋಡಿ ಹಿಂಗಾದ್ರ ಅಂತ ಅನ್ಕೋತೀನಿ. ಬಿಟ್ಬಿಡ್ರಿ, ಹಿಂಗ ಫ್ಲೂಕ್ನಾಗ ಗೆದ್ದವ್ರೆಲ್ಲ ಏನಾದ್ರು ಅನ್ನೋದನ್ನ ನೋಡಿಲ್ಲೇನ್ರಿ ನಾವು. ಆದ್ರೂ ನೀವೇನಾರ ಹೇಳ್ರಪ್ಪ, ಯೋಗೀಜಿ ಅಂದ್ರ ಯೋಗೀಜಿನೇ. ಒಂದು ಟರ್ಮ್ ಇಲ್ಲಿಗೂ ಅಂತ CM ಬರ್ಬೇಕು ನೋಡ್ರಿ, ಅವಾಗ್ಲೇ ಇವ್ರು ಬಾಲ ಎಲ್ಲ ಕಟ್ ಆಗೋದು. ಈಗೀಗ ಇನ್ನೊಂದು ಬಹಳ ದೊಡ್ಡ ಸುದ್ದಿ ಬಂದದ್ರಿ, UP-ಲಿಂದ ಮುಸ್ತಾಬಾದ್ ಅನ್ನೋ ಊರನ್ನ ಕಬೀರ್ ಧಾಮ್ ಅಂತ ಮಾಡ್ಯಾರಂತ. आप सोचो ना, मैं जब यहां पर आया तो मैंने इस गांव के बारे में पूछा, मुझे बताया गया गांव का नाम है मुस्तफाबाद। मैंने कहा कितनी मुस्लिम आबादी रहती है यहां पे? कहा एक भी नहीं, लेकिन नाम मुस्तफाबाद हो गया। हमने कहा भाई अब ये नाम बदलना चाहिए, मुस्तफाबाद ने कबीर धाम इसका नाम रख दो। हम प्रस्ताव मंगाएंगे, यहां से प्रस्ताव मंगा करके इस कार्यक्रम को आगे बढ़ा देंगे। बहनों और भाइयों, यही है आत्मीयता का भाव। उन लोगों ने अयोध्या को फैजाबाद किया था, प्रयागराज को इलाहाबाद किया था, कबीर धाम को मुस्तफाबाद किया था, और ये हमारी सरकार है, फैजाबाद को अयोध्या बना रही है, इलाहाबाद को प्रयागराज बना रही है, और मुस्तफाबाद को फिर से कबीर धाम स्थल बना करके उस गौरव की पुनर्स्थापना के कार्यक्रम के साथ आपको जोड़ रही है।
आप सोचो, आपकी पहचान को समाप्त कर दिया जाए, आपके सामने अस्तित्व का संकट खड़ा हो जाएगा। ये जो पहचान थी, यह भी अस्तित्व के से जूझते हुए समाज के लिए उसी प्रकार के षड्यंत्र का हिस्सा था। और खासतौर पर इस सीमावर्ती क्षेत्र में तो और भी यह महत्वपूर्ण पड़ता है। लखीमपुर खीरी केवल एक जनपद नहीं, क्षेत्रफल के हिसाब से देखेंगे तो प्रदेश के सबसे बड़े जनपदों में लखीमपुर खीरी की गिनती होती है। सीमावर्ती जनपद भी है, और तब भी इस प्रकार की शरारत करने से लोग बाज नहीं आए। यानी यहां पर भी नाम में भी सेकुलर, ये सेकुलर नहीं, ये पाखंड है, और इस पाखंड से मुक्ति आज के समय में आवश्यक है। और उसी का आह्वान करने के लिए आज हम सब आपके पास आए हैं, आपसे कहने के लिए। ಹಾ, ಈ ಧೈರ್ಯ ಯಾರಿಗೈತಿ ಹೇಳ್ರಿ? ಅದಕ್ಕೆ ರೀ ಯೋಗಿಜಿ ಅಂದ್ರ ಅಷ್ಟೊಂದು ಕ್ರೇಜ್ ರೀ, ಮಜಾ ನೋಡ್ರಿ. ಈಗ ಅದ್ ಯಾವ್ದೋ ಹುಡುಗಿ ಯೋಗಿಜಿಯನ್ನ ಟಕಳ ಅಂತ ಕರೆದ ಮ್ಯಾಲ ಏನಾಯ್ತಂತ ಹೇಳಿ इम्पोर्टेंट नहीं देती ना, मैं इन लोग को जानती इतने बढ़िया करके। योगी को तो मैं ऐसा समझती हूँ कि हमारी गली का समझ लो, तुम खुद ही समझ लो, समझदार हो। योगी जी वो टकले है, इसलिए हम उसे टकला कहेंगे। अगर उन्हें बुरा लग जाए तो हमारा घर आ जाना, तुलसी निकेतन 555 में मैं रहती हूँ। ಡೋಂಟ್ ಮೆಸ್ ವಿತ್ ಯೋಗಿ. ಎಷ್ಟು ಸಲ ಹೇಳಿದ್ರು ಕೇಳೋದೇ ಇಲ್ರಪ್ಪ. ಯುಪಿಗೆ ಬೇಕಿತ್ತು ಬಿಡ್ರಿ ಇಂಥ CM. ಯುಪಿಗೆ ಅಷ್ಟೇ ಯಾಕ್ರಿ, ನಮ್ಮ ಕರ್ನಾಟಕಕ್ಕೂ ಬೇಕು. ಬೇಕಂತ ಕೂಡಲೇ ಸಿಕ್ಬಿಡ್ತೈತೇನ್ರಿ? ಆಗುದಿಲ್ಲಲ್ಲ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.